ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗದಗ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಮಾಡೋ ವಿಧಾನವನ್ನು ಹೇಳಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಚಳಿಗಾಲ ಬಂತು ಅಂದರೆ ಸಾಯಂಕಾಲ ಆದ ತಕ್ಷಣ ಏನು ತಿನ್ನಬೇಕು, ಏನು ಮಾಡ್ಕೋಬೇಕು ಅನ್ನೋದೇ ಒಂದು ಚಿಂತೆ ಆಗಿಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಬದ್ನಿಕಾಯಿ ಬಜ್ಜಿ ನಮ್ಮ ಆ ಒಂದು ಆಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತದೆ ಅಂಥೇಳಿ ನಾ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಬಜ್ಜಿಯನ್ನು ಮಾಡಿ ಮಕ್ಕಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಖುಷಿಯಿಂದ ಅದನ್ನು ಅವರು ಸವಿತಾರೆ, ಹಾಗೂ ತಮಗೂ ಸಹಿತ ಅದು ಬಹಳ ಇಷ್ಟ ಆಗ್ತದೆ ಅಂಥೇಳಿ ಇಲ್ಲಿ ಹೇಳ್ತಾ ಈ ಒಂದು ಬದ್ನಿಕಾಯಿ ಬಜ್ಜಿಯನ್ನು ಮಾಡುವಂತಹ ವಿಧಾನವನ್ನು ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಬದ್ನಿಕಾಯಿ ಬಜ್ಜಿಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹೀಗಿವೆ. ಒಂದು ದೊಡ್ಡ ಬದನೆಕಾಯಿ, 2 ಬೌಲ್ನಷ್ಟು ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಅಜ್ವಾನ, ಅದಕ್ಕೆ ಓಂಕಾಳು ಅಂತೇಳಿ ಹೇಳ್ತಾರೆ, 1.5 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅಡಿಗೆ ಸೋಡಾ, ಆ ಬಜ್ಜಿಯನ್ನು ಕರಿಯಲು ಸಾಕಾಗುವಷ್ಟು ಎಣ್ಣೆ ಬೇಕು. ನಂತರ ತೆಳವಾಗಿ ಕೊಯ್ದುಕೊಂಡಿರುವಂತಹ ಬದನೆಕಾಯಿಯಲ್ಲಿ ಹಚ್ಚೋದಕ್ಕಂಥೇಳಿ ಒಂದು ಮಸಾಲೆಯನ್ನು ಸಿದ್ಧಪಡಿಸ್ಕೋಬೇಕಾಗ್ತದೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೀಗಿವೆ. 1 ಬೌಲ್ನಷ್ಟು ಹಸಿಮೆಣಸಿಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ತೆಗೆದುಕೊಳ್ಬೇಕು, 1 ಬೌಲ್ನಷ್ಟು ಕೊತ್ತಂಬರಿ, 2 ದೊಡ್ಡದಾದ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಅದರಲ್ಲಿ ಹೆಸರುಗಳನ್ನು ಬೇರ್ಪಡಿಸ್ಕೊಳ್ಬೇಕು. ಅದೆಲ್ಲವನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಂಡು ನಾವು ಮಸಾಲೆಯನ್ನು ಸಿದ್ಧಪಡಿಸ್ಕೋಬೇಕಾಗ್ತದೆ. ಈ ರೀತಿಯಾಗಿ ಬದ್ನಿಕಾಯಿ ಬಜ್ಜಿಯಲ್ಲಿ ಬಳಸುವಂತಹ ಹಸಿರು ಮಸಾಲೆ ರೆಡಿಯಾಗಿದೆ. ಬದ್ನಿಕಾಯಿಗೆ ಬೇಕಾಗಿರುವಂತಹ ಕಡ್ಲಿ ಹಿಟ್ಟನ್ನು ಈಗ ನಾವು ಹದ ಮಾಡ್ಕೊಳ್ಳೋಣ. ಅದನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, 2 ಬೌಲ್ ಕಡ್ಲಿ ಹಿಟ್ಟನ್ನು ಮೊದಲಿಗೆ ಹಾಕಿ 1.5 ಸ್ಪೂನ್ನಷ್ಟು ಉಪ್ಪನ್ನು ನಾವು ಇಲ್ಲಿ ಬಳಸ್ಕೊಳ್ತಾ ಇದ್ದೇವೆ. ಇದಾದ ನಂತರ 1 ಸ್ಪೂನ್ನಷ್ಟು ಓಂಕಾಳು ಅಥವಾ ಅಜ್ವಾನವನ್ನು ಇಲ್ಲಿ ನಾವು ಮಿಶ್ರಣ ಮಾಡ್ತಾ ಇದ್ದೇವೆ. ಇದರ ಜೊತೆಗೇ 1/4 ಟೀ ಸ್ಪೂನ್ ಅಡಿಗೆ ಸೋಡಾವನ್ನು ಇದಕ್ಕೆ ನಾವು ಮಿಶ್ರಣವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿ 1 ಗ್ಲಾಸ್ ನೀರನ್ನು ತೊಗೊಂಡ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಅದನ್ನು ಸಂಪೂರ್ಣವಾಗಿ ಸರಿಯಾಗಿ ಯಾವುದೇ ಗಂಟುಗಳಿಲ್ಲದ ಹಾಗೆ ಮಿಶ್ರಣವನ್ನು ಮಾಡಬೇಕು. ಮಾಡಿರುವಂತಹ ಒಂದು ಹಿಟ್ಟು ಈ ರೀತಿಯಾಗಿ ಸ್ಮೂತಾಗಿ ಇರಬೇಕು. ಹಿಟ್ಟನ್ನು ನಾವು ಭಾಳ ಗಟ್ಟಿಯಾಗಿ ನಾವು ಸಿದ್ಧಪಡಿಸ್ಕೊಂಡಿದ್ದಾತಂದರೆ ಬಜ್ಜಿಗಳು ಅಷ್ಟು ಸ್ಮೂತಾಗಿ ಬರಲ್ಲ, ಅದು ಹಾರ್ಡಾಗಿ ಬರುತ್ತೆ, ತಿನ್ನಲು ಸಹಿತ ಅದು ಟೇಸ್ಟ್ ಆಗಿರೋದಿಲ್ಲ. ಆ ಕಾರಣದಿಂದ ನಾವು ಒಂದು ಹದಕ್ಕೆ ಬರುವ ರೀತಿಯಲ್ಲಿ ನಾವು ಈಗ ತೋರಿಸಿರುವ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸ್ಕೋಬೇಕು. ಅದಾದ ನಂತರ ದೊಡ್ಡ ಒಂದು ಬದನೆಕಾಯಿಯನ್ನು ಈ ರೀತಿಯಾಗಿ ತೆಳುವಾದಂತಹ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಅದು ಒಂದು ಪೀಸ್ನಲ್ಲಿ 2 ಭಾಗಗಳು ಅದು ಆಗಿರಬೇಕು. ಒಂದು ಭಾಗದ ಮೇಲೆ ನಾವು ಈ ಹಸಿರು ಚಟ್ನಿಯನ್ನು ಏನು ನಾವು ಸಿದ್ಧಪಡಿಸ್ಕೊಂಡಿದ್ವೋ ಆ ಒಂದು ಚಟ್ನಿಯನ್ನು ಈ ರೀತಿಯಾಗಿ ಲೇಪನ ಮಾಡ್ತಾ ನಾವೆಲ್ಲ ಒಂದು ಬದನೆಕಾಯಿಗಳನ್ನು ಮೊದಲಿಗೆ ಸಿದ್ಧಪಡಿಸ್ಕೋಬೇಕು. ನಂತರ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿಕೊಂಡು ಎಣ್ಣೆ ಕಾದಿದ್ರೆ ನಾವು ಈ ಸಿದ್ಧಪಡಿಸ್ಕೊಂಡಿರುವಂತಹ ಎಲ್ಲ ಬದನೆಕಾಯಿಗಳನ್ನು ನಾವು ಆ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಒಂದೊಂದಾಗಿ ಆ ಕಾಯ್ದಿರುವಂತಹ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಬೇಕು. ಈ ರೀತಿಯಾಗಿ ಈ ಬಜ್ಜಿಗಳನ್ನು ಕರಿಬೇಕಾದಂಥ ಸಂದರ್ಭದಲ್ಲಿ ಬೆಂಕಿಯನ್ನು ನಾವು ಹೆಚ್ಚಿಗೆ ಇಡಬಾರ್ದು. ಯಾಕಂದರೆ ಎಣ್ಣೆ ಹೆಚ್ಚು ಕಾಯ್ತು ಅಂತಂದರೆ ಆದಷ್ಟು ಬೇಗ ಅವು ಕಪ್ಪು ಬಣ್ಣಕ್ಕೆ ತಿರುಗ್ತಾವೆ. ಹಾಗಾಗಿ ಅಲ್ಲಿ ಅದು ಸರಿಯಾದ ರೀತಿಯಲ್ಲಿ ಬೇಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಬೆಂಕಿಯನ್ನು ನಾವು ಮೀಡಿಯಮ್ ಆಗಿ ಇಡಬೇಕಾಗ್ತದೆ. ಆ ಒಂದು ಕರಿತಾ ಇರುವಂತಹ ಬಜ್ಜಿಗಳು ಗೋಲ್ಡ್ ಕಲರಿಗೆ ಬಂದ ನಂತರ ಅದನ್ನು ನಾವು ನಿಧಾನಕ್ಕೆ ತೆಗಿಬೇಕಾಗ್ತದೆ. ಆಗ ಅದನ್ನು ತೆಗೆದು ನಾವು ಸ್ವಲ್ಪ ಹಿಚಕಿ ನೋಡಿದಾಗ ನಮ್ಗೆ ಅದು ಬೆಂದಿದೆ ಇಲ್ಲೋ ಅನ್ನೋಂಥದ್ದು ಅನುಭವಕ್ಕೆ ಬರ್ತದೆ. ಅದು ಸರಿಯಾಗಿ ಬೆಂದಿದ್ದೆ ಆಯ್ತಂದ್ರೆ ಅದನ್ನು ಹೊರಗಡೆ ತೆಗೆದು ನಾವು ಇಡಬೇಕಾಗ್ತದೆ. ಇಷ್ಟು ಈ ಬದನೆಕಾಯಿ ಬಜ್ಜಿಯನ್ನು ಮಾಡುವಂತಹ ವಿಧಾನ. ಹಲೋ ಸ್ನೇಹಿತರೆ, ಗದಗಿನ ವಿಶೇಷವಾದಂತಹ ಬದನೆಕಾಯಿ ಬಜ್ಜಿಯನ್ನು ಇವತ್ತು ಮಾಡೋದನ್ನು ನಾನು ಕಲಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ಇದು ಭಾಳ ರುಚಿಕರವಾಗಿರುತ್ತದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಚಟ್ನಿಯ ಅವಶ್ಯಕತೆ ಇಲ್ಲ, ಅಥವಾ ಕೆಚಪ್ ಆಗಲಿ ಇದರ ಅವಶ್ಯಕತೆಯೇ ಇಲ್ಲ. ಇದನ್ನು ನೇರವಾಗಿಯೇ ನೀವು ಈ ರೀತಿಯಾಗಿ ತಿನ್ಬೋದು. ಸುಟ್ಟಾಗಿ
ಸುಡ್ತಾ ಇದೆ, ಆದರೆ ಟೇಸ್ಟ್ ಮಾತ್ರ ಭಾರಿಯಾಗಿದೆ. ಇದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ಇದನ್ನ ಪ್ರಯೋಗ ಮಾಡಿ ನೋಡಿ, ಭಾಳ ಟೇಸ್ಟಿಯಾಗಿರ್ತದೆ. ಹುಡುಗರು ಸಹಿತ ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ಹೆಚ್ಚು ಜನರಿಗೆ ತಲುಪುವಾಗಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.